ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ಇಂದು ನಾವು ಬಹಳ ರುಚಿಯಾದ ಮತ್ತು ತಿನ್ನಲು ಸವಿಯಾದ ಡ್ರೈ ಚಿಕನ್ ರೆಸಿಪಿ ಮಾಡಲಿದ್ದೇವೆ. ಈ ರೆಸಿಪಿ ತುಂಬ ಟೇಸ್ಟಿ ಆಗುತ್ತೆ. ನೀವು ರೊಟ್ಟಿ, ಚಪಾತಿ ಅಥವಾ ಅನ್ನ ಜೊತೆ ತಿನ್ಬೋದು. ನಮಗೆ ಅನ್ನ ಜೊತೆ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ರೆಸಿಪಿ ಆರಂಭಿಸೋಣ. ಮೊದಲು 500 ಗ್ರಾಮ್ ಚಿಕನ್ ಚೆನ್ನಾಗಿ ತೊಳೆದು ತೆಗೆದುಕೊಳ್ಳಿ. ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಇಂಚದಷ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಕರಿಮೆಣಸು, ಲವಂಗ ಮತ್ತು ಜೀರಿಗೆ ತೊಗೊಂಡಿರೋದು. ಇನ್ನು ಏನೇನು ಮಸಾಲೆ ಅಂತ ನೋಡೋಣ. ಈ ರೆಸಿಪಿ ತುಂಬ ಚೆನ್ನಾಗಾಗತ್ತೆ. ಪ್ಲೀಸ್ ಟ್ರೈ ಮಾಡಿ ನೋಡಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿರೋದು. ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಲು ಬಿಟ್ಟಿರೋದು. ಈರುಳ್ಳಿ ಈ ಥರ ಉದ್ದುದ್ದಾಗಿ ಕತ್ತರಿಸಿರೋದು. ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿರೋದು. ಅರಿಶಿಣ, ಮಸಾಲೆ ಖಾರ, ಚಕ್ಕ, ಲವಂಗಿ ಮತ್ತು ಕರಿಮೆಣಸು, ಜೀರಿಗೆ ಪುಡಿ ಮಾಡಿ ತೊಗೊಂಡಿರೋದು. ಕಸೂರಿ ಮೇಥಿ ತೊಗೊಂಡಿರೋದು 1 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸಷ್ಟು ನೀರು ಬಿಸಿ ಮಾಡೋಕ್ಕೆ ಇಟ್ಟಿರೋದು. ಕುಕ್ಕರಲ್ಲಿ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಇಟ್ಟಿರೋದು ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಹುರಿಯಿರಿ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರಿದು ಆಗಿದೆ. ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು. ಆ ಥರ ನಾವು ಇಲ್ಲಿ ಈರುಳ್ಳಿನ ಹುರಿಯಿರಿ. ಸ್ವಲ್ಪ ಸಾಫ್ಟಾಗಿ ಇರಬೇಕು. ಈಗ ನೋಡಿ, ಇವಾಗ ಸಾಫ್ಟ್ ಆಗಿದೆ. ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇದಕ್ಕೆ ಇವಾಗ ಚಿಕನ್ ಹಾಕಿ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಚಿಕನ್ ಒಮ್ಮೆ ಮಾಡಿ ನೋಡಿ. ನಿಮಗೆ ಬಹಳ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಸಿಂಪಲ್, ಏನು ಜಾಸ್ತಿ ಮಸಾಲೆ ಏನಿಲ್ಲ. ಇವಾಗ ಈ ಮಸಾಲೆಯಲ್ಲಿ ಖಾರ ಮತ್ತು ಎಲ್ಲ ಮಸಾಲೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿ 8ರಿಂದ 10 ನಿಮಿಷದಲ್ಲಿ ಆಗುತ್ತೆ. ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. 2ರಿಂದ 3 ನಿಮಿಷ ಚೆನ್ನಾಗಿ ಹೀಗೆ ಹುರಿಯಿರಿ. ಇವಾಗ ನಾವಲ್ಲಿ ಬಿಸಿ ನೀರು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಜಲ್ ಆಗೋಕ್ಕೆ ಬಿಡಬೇಕು, ಬೇಯಲು ಬಿಡಬೇಕು. ಇವಾಗ ನೀರು ಹಿಂಗೆ ಹಾಕಿ ಒಂಥರ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಜಲ್ ಆಗೋಕ್ಕೆ ನಾವು ಬೇಯಲು ಬಿಡೋಣ. ನೋಡಿ, 2 ವಿಜಲ್ ಆಗಿದೆ. ಬಿಸಿ ಬಿಸಿ ಡ್ರೈ ಚಿಕನ್ ರೆಸಿಪಿ ರೆಡಿ ಆಗಿದೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.